ನೀಟ್ 2025ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮೊದಲನೇ ರೌಂಡ್ನ ಕುರಿತಂತೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡಲಿದ್ದೇನೆ. ಅದನ್ನು ಪೂರ್ತಿಯಾಗಿ ಗಮನಿಸಿ. ಅಷ್ಟೇ ಅಲ್ಲದೆ ಕೊನೆಯವರೆಗೆ ವಿಡಿಯೋನ ನೋಡಿ ಯಾವುದೇ ಒಂದು ಪಾಯಿಂಟನ್ನು ಸ್ಕಿಪ್ ಮಾಡಿದ್ರೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಮಿಸ್ ಮಾಡ್ಕೊಳ್ತೀರಾ. ಈಗ ಮೊದಲನೇದೇನೆಂದರೆ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಇದು KA ಕೌನ್ಸಿಲಿಂಗಲ್ಲಿರುವಂತಹ ಮುಖ್ಯವಾದಂತಹ ಪಾಯಿಂಟ್ ಆಗಿದೆ. ಇದರಲ್ಲಿ ನೀವು ಒಂದೇ ಟೈಮ್ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಮುಂದಿನ ರೌಂಡ್ಗಳಿಗೆ ಕೇವಲ ಒಂದೇ ಟೈಮ್ ಆಪ್ಷನ್ ಎಂಟ್ರಿಯನ್ನು ಮೊದಲನೇ ರೌಂಡಲ್ಲೇ ಮಾಡಬೇಕಾಗ್ತದೆ. ಅಂದರೆ ಸೆಕೆಂಡ್ ರೌಂಡಿಗೆ ನೀವು ಹೊಸ ಕಾಲೇಜ್ಗಳನ್ನು ತೆಗೆದುಕೊಂಡು ಬಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಆಗೋದಿಲ್ಲ. ಈ ಒಂದು ಆಪ್ಷನ್ ಎಂಟ್ರಿಯನ್ನು ಕೇವಲ ಒಂದೇ ಟೈಮ್ ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ. ನೀವು ಫಸ್ಟ್ ರೌಂಡ್ಗೆ ಹಾಕಿರುವಂತಹ ಆಪ್ಷನ್ಸ್ಗಳೇ ನಿಮಗೆ ಸೆಕೆಂಡ್ ರೌಂಡ್ಗೂ ಕೂಡ ಕಂಟಿನ್ಯೂ ಆಗೋದ್ರಿಂದ ನೀವು ಒನ್ ಟೈಮ್ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡಬೇಕು. ಎಲ್ಲ ಕಾಲೇಜಸ್ಗಳನ್ನು ಹಾಕ್ಕೊಳ್ಬೋದು. ಆದರೆ ಲಿಮಿಟ್ ಅನ್ನೋದು ಈ ಒಂದು ಆಪ್ಷನ್ ಎಂಟ್ರಿಗಳಲ್ಲಿ ಇರೋದಿಲ್ಲ. ನಿಮ್ಮ ಒಂದು ಮುಂದಿನ ರೌಂಡ್ಗಳಲ್ಲಿ ಇದೇ ಕಾಲೇಜ್ಗಳು ಕಾಣಿಸೋದ್ರಿಂದ ಮುಂದಿನ ರೌಂಡ್ಗಳಲ್ಲಿ ನೀವು ಆರ್ಡರನ್ನು ಚೇಂಜ್ ಮಾಡ್ಕೊಳ್ಬೋದು, ಕಾಲೇಜ್ಗಳನ್ನು ಡಿಲೀಟ್ ಮಾಡ್ಕೊಳ್ಬೋದು, ಅಥವಾ ನೀವು ಹೊಸ ಕಾಲೇಜ್ಗಳನ್ನು ಯಾಡ್ ಮಾಡ್ಕೊಳ್ತೀನಿ ಅಂದರೆ ಆ ಒಂದು ಅವಕಾಶ ಸೆಕೆಂಡ್ ರೌಂಡಿಗೆ ಅಥವಾ ಮುಂದಿನ ರೌಂಡ್ಗಳಲ್ಲಿ ಇರೋದಿಲ್ಲ. ಆದರೆ ಮುಖ್ಯವಾದಂತಹ ಪಾಯಿಂಟನ್ನು ಗಮನಿಸಿ, ಮಾಪಪ್ ರೌಂಡನ್ನು ಹೊರತುಪಡಿಸಿ ಉಳಿದ ಯಾವ ರೌಂಡ್ಗಳಿಗೆ ನೀವು ಆ ಕಾಲೇಜ್ಗಳನ್ನು ಹಾಕೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಈಗ ನೀವು ಹೊಸ ಕಾಲೇಜ್ಗಳು ಅಕಸ್ಮಾತ್ ಸೆಕೆಂಡ್ ರೌಂಡ್ಗೆ ಯಾಡ್ ಆದರೆ ಅಥವಾ ಹೊಸ ಸೀಟ್ಗಳು ಯಾಡ್ ಆದರೆ ಅಂತಹ ಸಮಯದಲ್ಲಿ ಮಾತ್ರ ನಿಮಗೆ ಆ ಕಾಲೇಜ್ಗಳನ್ನು ಹಾಕೋದಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸ್ತಾರೆ ಹೊರತು ಬೇರೆ ಕಾಲೇಜ್ಗಳನ್ನು ಮತ್ತೆ ನೀವು ಯಾಡ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ಎಕ್ಸಾಂಪಲ್, ಈಗ ಒಂದು ಹೊಸ ಕಾಲೇಜ್ ಯಾಡ್ ಆಗಿದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ರಾಮನಗರ ಕಾಲೇಜ್ ಯಾಡ್ ಆಗಿದೆ. ಅದನ್ನು ಮಾತ್ರ ನೀವು ಆಪ್ಷನ್ ಎಂಟ್ರಿಗೆ ಹಾಕ್ಬೋದು ಸೆಕೆಂಡ್ ರೌಂಡಲ್ಲಿ. ಅದನ್ನು ಬಿಟ್ಟು ನಾನು ಬೇರೆ ಕಾಲೇಜನ್ನು ಹಾಕ್ತೇನೆ ಅಂದರೆ ಅದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ನೀವು 22ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲ ಕಾಲೇಜಸ್ಗಳು ನಿಮಗೆ ಯಾವ್ಯಾವುದು ಸೆಕೆಂಡ್ ರೌಂಡ್ಗೆ ಬೇಕಾಗ್ತಾವೋ ಅಂತಹ ಕಾಲೇಜಸ್ಗಳನ್ನು ಈಗಲೇ ಹಾಕಿಕೊಂಡು ಬಿಡಿ. ಆದರೆ ಸೆಕೆಂಡ್ ರೌಂಡ್ಗೆ ಹೋದಾಗ ನಿಮಗೆ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗಿಬಿಟ್ರೆ ಆ ಕಾಲೇಜ್ ಕಂಪಲ್ಸರಿಯಾಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಳಲೇಬೇಕಾಗ್ತದೆ. ಆದ್ದರಿಂದ ಸೆಕೆಂಡ್ ರೌಂಡಲ್ಲಿ ನಾವು ಬಂದಾಗ ನನ್ನ ವಿಡಿಯೋಗಳನ್ನು ಖಂಡಿತವಾಗಿ ನೀವು ನೋಡ್ತಾ ಇದ್ದರೆ ನೀವು ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಬೇಕಾದಂತಹ ಕಾಲೇಜ್ಗಳನ್ನು ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ತೀರಾ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಾನು ಸೆಕೆಂಡ್ ರೌಂಡ್ ಬಂದಾಗ ಸೆಕೆಂಡ್ ರೌಂಡ್ನ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಈಗ ಫಸ್ಟ್ ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಗಮನ ಇಡಿ, ನೀವೇನಾದರೂ ಸೆಕೆಂಡ್ ರೌಂಡಿಗೆ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ತೇನೆ, ಈ ಫಸ್ಟ್ ರೌಂಡ್ ಬೇಡ ನಾನು ಆಲ್ ಇಂಡಿಯಾದಲ್ಲಿ ನೋಡ್ತೇನೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿಮಗೆ ಸೆಕೆಂಡ್ ರೌಂಡಿಂದ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮಗೆ ಹೊಸದಾಗಿ ಕಾಲೇಜ್ಗಳನ್ನು ಯಾಡ್ ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡದೇ ಇದ್ದರೆ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಯಾವುದೇ ಕಾಲೇಜ್ಗಳನ್ನು ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ಪ್ರಿಪ್ರೇಟರಿ ವರ್ಕ್ ಆಟ್ ದ ಹೋಮ್ ಅಂದ್ರೇನು? ನೀವೀಗ ಎಲ್ಲ ಒಂದು ಆಪ್ಷನ್ ಎಂಟ್ರಿಯನ್ನು ಏನು ಮಾಡಬೇಕು ಅದನ್ನು ಡೈರೆಕ್ಟಾಗಿ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಈ ಕಾಲೇಜ್ ಹಾಕಬೇಕು ಅಂತ ನೀವೇನಾದರೂ ಅಲ್ಲಿ ಹೋಗಿ ಗೊಂದಲಕ್ಕೀಡಾಗೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಕೂತ್ಕೊಂಡು ಇಷ್ಟು ದಿವಸಗಳ ಕಾಲ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ನೀವು ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಳ್ಬೇಕಾಗ್ತದೆ, ಪೇಪರ್ ವರ್ಕನ್ನು ಮಾಡ್ಕೊಳ್ಬೇಕಾಗ್ತದೆ. ಇನ್ನೂವರೆಗೂ ನೀವು ಏನು ಪೇಪರ್ ವರ್ಕನ್ನು ಮಾಡ್ಕೊಂಡಿಲ್ಲ ಅಂದರೆ ನಾನು ನಿಮಗಾಗಿ ಇದ್ದೇನೆ. ನಮ್ಮ PDF ಅನ್ನು ತೆಗೆದುಕೊಳ್ಳಿ, ಪ್ರಿಯಾರಿಟಿ ಆರ್ಡರನ್ನು PDF ಇಂದ ತೆಗೆದುಕೊಂಡು ಆ ಪ್ರಿಯಾರಿಟಿ ಆರ್ಡರನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ. ನಿಮಗೇನಾದರೂ PDF ಬೇಕಾಗಿದ್ದರೆ ನನ್ನ ವಾಟ್ಸಪ್ ನಂಬರಿಗೆ, ಇಲ್ಲಿ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಹಾಕಿ ಅಲ್ಲಿ ಪ್ರಿಯಾರಿಟಿ ಆರ್ಡರನ್ನು ಈ ಒಂದು ದುಡ್ಡನ್ನು ಕೊಟ್ಟು ತೆಗೆದುಕೊಳ್ಬೋದಾಗಿರುತ್ತದೆ. ಈ ಒಂದು ಪ್ರಿಯಾರಿಟಿ ಆರ್ಡರನ್ನು ನಾನು ಯಾವ ರೀತಿ ಕನ್ಸಿಡರ್ ಮಾಡಿದ್ದೇನೆ ಅಂದರೆ ಪೇಷಂಟ್ ಫ್ಲೋ, ಅಕಾಡೆಮಿಕ್ ಎಲ್ಲ ರೀತಿಯ ಒಂದು ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿ ಈ ಒಂದು ಪ್ರಿಯಾರಿಟಿ ಆರ್ಡರನ್ನು ಮಾಡಿರ್ತೇನೆ. ಇದು ಪರ್ಫೆಕ್ಟ್ ಆಗಿರುವಂತಹ ಒಂದು ಪ್ರಿಯಾರಿಟಿ ಆರ್ಡರ್ ಆಗಿರುತ್ತದೆ. ನಿಮಗೇನಾದರೂ ಬೇಕಾಗಿದ್ದರೆ ಕೂಡಲೇ ಮೆಸೇಜನ್ನು ಮಾಡಿ. ನಿಮ್ಮ ಪ್ರಿಯಾರಿಟಿ ಆರ್ಡರ್ ಎಷ್ಟು ಮುಖ್ಯವಾಗ್ತದೆ ಅಂದರೆ ನಿಮ್ಮ ಪ್ರಿಯಾರಿಟಿ ಆರ್ಡರನ್ನು ಕಂಪ್ಯೂಟರ್ ವರ್ಕ್ ಸಿಸ್ಟಮ್ ಇರ್ತದಲ್ಲ ಅದು ಕನ್ಸಿಡರ್ ಮಾಡಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಮೇಲೆ ನಿಮಗೆ ಅರೇಂಜ್ ಮಾಡೋದು. ಆದ್ದರಿಂದ ಪ್ರಿಯಾರಿಟಿ ಆರ್ಡರ್ ಭಾಳಷ್ಟು ಮುಖ್ಯವಾಗಿರ್ತದೆ. ಇಲ್ಲೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ, ಏನಂದರೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಥವಾ ರಿಯಲ್ ಅಲಾಟ್ಮೆಂಟ್ ಆಗೋಕ್ಕಿಂತ ಮುಂಚೆ ನಿಮಗೊಂದು ಟ್ರಯಲ್ ಅಲಾಟ್ಮೆಂಟ್ ಅಥವಾ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಈ ಮಾಕ್ ಅಲಾಟ್ಮೆಂಟಲ್ಲಿ ನೀವು ಕಾಲೇಜ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ನೀವು ಹಾಕಿರುವಂತಹ ಒಂದು ಕಾಲೇಜ್ಗಳ ಆರ್ಡರ್ ಕರೆಕ್ಟಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಿಮಗೆ ಯಾವುದಾದ್ರೂ ಒಂದು ಲೋ ಲೆವೆಲ್ ಕಾಲೇಜ್ ಅಲಾಟ್ಮೆಂಟ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಆವಾಗ ಏನು ಮಾಡ್ಕೊಳ್ಬೇಕಂದ್ರೆ ಕೆಳಗೆ ಇರುವಂತಹ ಗುಡ್ ಕಾಲೇಜಸ್ಗಳನ್ನು ತೆಗೆದುಕೊಂಡು ಹೋಗಿ ಮೇಲೆ ಆಪ್ಷನ್ ಎಂಟ್ರಿಯನ್ನು ಹಾಕಬೇಕು. ಇನ್ನೂ ಸಮಯಾವಕಾಶ ಇರ್ತದೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ. ಆದ್ದರಿಂದ ಹೊಸ ಕಾಲೇಜಸ್ಗಳನ್ನು ಕೂಡ ಮಾಕ್ ಅಲಾಟ್ಮೆಂಟ್ ಆದ ನಂತರ ಹಾಕ್ಕೊಳ್ಬೋದು. ಆದರೆ ಫಸ್ಟ್ ರೌಂಡ್ ಆದಮೇಲೆ ಹೊಸ ಕಾಲೇಜ್ಗಳನ್ನು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ.
ಆದ್ದರಿಂದ ಮಾಕ್ ಅಲಾಟ್ಮೆಂಟ್ ಆದ ಮೇಲೆ ನೀವು ಪೂರ್ತಿಯಾಗಿ ಎಚ್ಚೆತ್ತುಕೊಂಡು ಪ್ರತಿಯೊಂದು ಆಪ್ಷನ್ ಎಂಟ್ರಿಯನ್ನು ಗಮನಿಸಿ ಅದನ್ನು ಸರಿಯಾಗಿ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆದರೆ ಮುಂದುವರೆದು ಹೇಳ್ತಾ ಇದ್ದಾರೆ, ಈಗ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ, ಆ ಕಾಲೇಜು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಆಗಲೇಬೇಕು ಅಥವಾ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಆಗಲೇಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದರೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿಯನ್ನು ರೀಅರೇಂಜ್ ಮಾಡ್ಕೊಂಡಿರ್ತಾರೆ, ಡಿಲೀಟ್ ಮಾಡ್ಕೊಂಡಿರ್ತಾರೆ, ಹೊಸ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರುವಂಥ ಕಾಲೇಜ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಲೇಬೇಕು ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪಾಗಿರ್ತದೆ. ನಿಮಗೆ ಆ ಕಾಲೇಜ್ ಅಲಾಟ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಇನ್ನೊಂದು ಕೆಲವೊಂದು ಕಂಡೀಷನ್ಗಳಲ್ಲಿ ಏನಾಗ್ತದೆ ಅಂದರೆ, ಬಾರ್ಡರ್ ಲೈನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ, ಅವರಿಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗದೇನೂ ಕೂಡ ಇರ್ಬೋದು. ಈ ರೀತಿಯ ಘಟನೆಗಳು ಭಾಳಷ್ಟು ಕಂಡು ಬರ್ತವೆ. ನೀವು ನಿಮ್ಮ ಪ್ರಿಯಾರಿಟಿಯನ್ನು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಯಾವ ರೀತಿ ಅಲಾಟ್ ಆಗುತ್ತೆ, ನಾನು ಈಗ ಈ ಕಾಲೇಜನ್ನು ಮೇಲ್ಗಡೆ ಹಾಕಿದ್ರೆ ಯಾವ ರೀತಿ ಅಲಾಟ್ ಆಗುತ್ತೆ ಅಂತ ನೀವು ಅಂದ್ಕೊಳ್ಬೇಡಿ. ನಿಮ್ಮ ಪ್ರಿಯಾರಿಟಿ ಆರ್ಡರ್ ಕರೆಕ್ಟಾಗಿದ್ದರೆ ಕಂಪ್ಯೂಟರ್ ನಿಮಗೆ ಕರೆಕ್ಟಾಗಿ ಅಲಾಟ್ಮೆಂಟ್ ಮಾಡ್ತದೆ. ಆದ್ದರಿಂದ ಪ್ರಿಯಾರಿಟಿ ಆರ್ಡರನ್ನು ಭಾಳ ಮುಖ್ಯವಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಲೇಬೇಕಾಗ್ತದೆ. ಆದ್ದರಿಂದಲೇ ಹೇಳೋದು, ಪ್ರಿಯಾರಿಟಿ ಆರ್ಡರ್ ಮ್ಯಾಟರ್ಸ್ ಎ ಲಾಟ್. ನಿಮ್ಮ ರ್ಯಾಂಕ್ 80,000 ಇದೆ ಅಂದ್ಕೊಳ್ಳಿ. ಈಗ ಮೊದಲನೇ ರ್ಯಾಂಕ್ ಅವನಿಗೆ ಕಂಪ್ಯೂಟರ್ ಚೆಕ್ ಮಾಡ್ತದೆ, ಅವನು ಹಾಕಿರುವಂತಹ ಪ್ರಿಯಾರಿಟಿಯನ್ನು ಚೆಕ್ ಮಾಡ್ತದೆ. ಅವನಿಗೆ BMC ಕಾಲೇಜನ್ನು ಮೇಲೆ ಹಾಕಿದರೆ 1ನೇ ರ್ಯಾಂಕ್ ಇದ್ದಾನೆ, ಆ ಕಾಲೇಜಲ್ಲಿ 150 ಸೀಟ್ಗಳಿದ್ದಾವೆ, ಅವನಿಗೆ ಆರಾಮಾಗಿ ಅಲಾಟ್ ಆಗಿಬಿಡುತ್ತದೆ ಆ ಕಾಲೇಜು. ಮೊದಲಿಗೆ ಹೀಗೆ ಅವನಿಗೆ ಅಲಾಟ್ಮೆಂಟ್ ಮಾಡಿಕೊಂಡು ಕೊನೆಗೆ ನಿಮ್ಮ 80,000 ರ್ಯಾಂಕ್ ಬರುವ ವೇಳೆಗೆ ಆ ಒಂದು ಕಾಲೇಜ್, ನೀವು BMC ಕಾಲೇಜನ್ನು ಫಸ್ಟ್ ಪ್ರಿಯಾರಿಟಿ ಹಾಕಿರ್ತೀರ, ಆ ಒಂದು ಕಾಲೇಜಿನಲ್ಲಿ ನಿಮಗೆ ಸೀಟ್ಗಳು ಬಾಕಿ ಉಳಿದಿದ್ದರೆ ಮಾತ್ರ ನಿಮಗೆ ಅಲಾಟ್ಮೆಂಟ್ ಆಗ್ತದೆ. ಅಂದರೆ ಈಗ 150 ಸೀಟ್ಗಳಲ್ಲಿ 149 ಸೀಟ್ಗಳು ಒಂದು ಫಿಲ್ ಆಗಿರ್ತವೆ, ಇನ್ನೂ ಒಂದು ಸೀಟ್ ಉಳಿದಿರುತ್ತೆ. ಅಂದರೆ ನಿಮ್ಮ ರ್ಯಾಂಕ್ ಬರುವಷ್ಟರಲ್ಲಿ ಆ ಒಂದು ಸೀಟಿಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಈ ರೀತಿಯ ಪ್ರೊಸೆಸ್ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಕೂಡ ನಡೀತದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಒಬ್ಬ ಪರ್ಸನ್ಗೆ 2A ರೂರಲ್ ಇದೆ ಅಂತ ಅಂದ್ಕೊಳ್ಳಿ, ಅವನಿಗೆ ಕಂಪ್ಯೂಟರ್ ವರ್ಕ್ ಮಾಡೋದು ಫಸ್ಟಿಗೆ GM ಅಲ್ಲಿ ಇವನಿಗೆ ಅಲಾಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತದೆ. ಈಗ BMC ಕಾಲೇಜಲ್ಲಿ GM ಅಲ್ಲಿ ಅವನಿಗೆ ಅಲಾಟ್ ಆಗುತ್ತೆ ಅಂದರೆ ಅವನಿಗೆ ಅಲಾಟ್ ಮಾಡಿಬಿಡ್ತದೆ. ಅಕಸ್ಮಾತ್ GM ಅಲ್ಲಿ ಅಲಾಟ್ ಆಗಲಿಲ್ಲ, ಆಮೇಲೆ ಏನು ಮಾಡ್ತದೆ, GMR ಅಲ್ಲಿ ಅಲಾಟ್ ಮಾಡೋಕ್ಕೆ ಟ್ರೈ ಮಾಡ್ತದೆ. GMR ಅಲ್ಲಿ ಕೂಡ ಅವನಿಗೆ ಅಲಾಟ್ ಆಗಲಿಲ್ಲ, ಅವಾಗ ಏನು ಮಾಡುತ್ತೆ, 2AG ಅಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತದೆ. 2AG ಅಲ್ಲಿ ಅವನಿಗೆ ಅಲಾಟ್ ಆಗಲಿಲ್ಲ, ಲಾಸ್ಟಿಗೆ 2AR ಅಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತದೆ. ಅವಾಗೂ ಕೂಡ ಅಲಾಟ್ ಆಗಲಿಲ್ಲ, ಅಂದರೆ ಅವನ ಕ್ಯಾಟಗರಿಗಳಲ್ಲಿ ಕೂಡ ಸೀಟ್ಗಳು ಬಾಕಿ ಉಳಿದಿರಲಿಲ್ಲ. ಅಂದರೆ ಮುಂದಿನ ಕಾಲೇಜನ್ನು ಟ್ರೈ ಮಾಡ್ತದೆ. MMC ಹಾಕಿದರೆ ಅವನು ಆ MMC ಕಾಲೇಜ್ನಲ್ಲಿ ನಿಮಗೆ ಫಿಕ್ಸ್ ಆಗಿ ಅಲಾಟ್ ಆಗೇ ಆಗ್ತದೆ. ಈ ರೀತಿಯ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಕ್ಯಾಟಗರಿಗೆ ಬರುವಷ್ಟರಲ್ಲಿ GM, GMR, 2AG ಮತ್ತು 2AR ರ್ಯಾಂಕ್ನಲ್ಲಿ ನೋಡಿಕೊಂಡು ಮುಂದಿನ ಕಾಲೇಜುಗಳನ್ನು ಹಾಗೆ ಚೆಕ್ ಮಾಡಿಕೊಂಡು ಹೋಗ್ತದೆ. ಆದ್ದರಿಂದ ಪ್ರಿಯಾರಿಟಿ ಆರ್ಡರ್ ಮ್ಯಾಟರ್ಸ್ ಎ ಲಾಟ್. ಆದ್ದರಿಂದಲೇ ನಿಮಗೆ ವಾರ್ನಿಂಗನ್ನು ಕೊಡ್ತಾ ಇರೋದು, ನೋಟಲ್ಲಿ ಬರೆದಿದ್ದಾರೆ ಗಮನಿಸಿ. ನೀವು ಒಂದು ಪ್ರಿಪರೇಟರಿ ವರ್ಕನ್ನು ಮಾಡದೇನೆ ಡೈರೆಕ್ಟಾಗಿ ಬಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಬಂದರೆ ನೀವು ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಅದರಿಂದ ಏನಾಗುತ್ತಂದರೆ, ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತೀರಾ, ರಾಂಗ್ ಎಂಟ್ರೀಸ್ಗಳನ್ನು ಹಾಕ್ತೀರಾ, ಅಥವಾ ರಾಂಗ್ ಆರ್ಡರ್ ಆಫ್ ದಿ ಪ್ರೆಫರೆನ್ಸಸ್, ಈ ಎಲ್ಲ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಆ ಒಂದು ನೀವು ಆಫರ್ ಮಾಡುತ್ತಿರುವಂತಹ ಒಂದು ಕಾಲೇಜ್ನ ಪ್ರತಿಯೊಂದು ಡೀಟೇಲ್ಸನ್ನು ತೆಗೆದುಕೊಳ್ಬೇಕು. ಅಲ್ಲಿ ಯಾವ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಆ ಒಂದು ಕಾಲೇಜಿನಲ್ಲಿ ಯಾವ ರೀತಿಯ ಟೀಚಿಂಗ್ ಫೆಸಿಲಿಟೀಸ್ ಇದೆ, ಲ್ಯಾಬೊರೇಟರಿ ಫೆಸಿಲಿಟೀಸ್ಗಳಿದ್ದಾವೆ, ಹಾಸ್ಟೆಲ್ ಫೆಸಿಲಿಟೀಸ್ಗಳಿದ್ದಾವೆ. ಅಷ್ಟೇ ಅಲ್ಲದೆ ಪೂರ್ತಿಯಾದಂಥ ಇನ್ಫಾರ್ಮೇಷನನ್ನು ನೀವು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಪ್ರಿಪರೇಟರಿ ವರ್ಕನ್ನು ಮಾಡಿದ ಮೇಲೆಯೇ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಇಷ್ಟೆಲ್ಲವನ್ನು ಮಾಡದೇ ಇದ್ದರೆ ಏನಾಗುತ್ತಂದರೆ, ನಿಮಗೆ ಸಿಗಬೇಕಾದಂತಹ, ನಿಮ್ಮ ಮಾರ್ಕ್ಸಿಗೆ ಸಿಗಬೇಕಾದಂತಹ ಕಾಲೇಜ್ ನಿಮಗೆ ಸಿಗೋದಿಲ್ಲ. ಅದರಿಂದ ನೀವು ಲಾಸಲ್ಲಿ ಹೋಗ್ತೀರಾ. ನಿಮಗೀಗ BMC ಕಾಲೇಜ್ ಸಿಗಬೇಕಾಗಿತ್ತು, ಆದರೆ ನಿಮಗೆ ಕಿಮ್ಸ್ ಕಾಲೇಜ್ ಸಿಕ್ಬಿಟ್ಟಿದೆ. ಆದ್ದರಿಂದ ಹೇಳೋದು ನಾನು, ಪ್ರಿಯಾರಿಟಿ ಆರ್ಡರನ್ನು ಮಾಡ್ಕೊಳ್ಳುವಾಗ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಲೇಬೇಕಾಗ್ತದೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಮಾಕ್ ಅಲಾಟ್ಮೆಂಟನ್ನು ಫಸ್ಟ್ ರೌಂಡ್ಗಿಂತ ಮುಂಚೆ ಬಿಡ್ತಾರೆ. ಇದರಲ್ಲಿ ನೀವು ಒಂದು ಐಡಿಯಾ ಸಿಗ್ತದೆ ನಿಮಗೆ ಯಾವ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗ್ಬೋದಂತ. ಅದರಿಂದ ಏನು ಮಾಡ್ಕೊಳ್ಬೋದು, ಆರ್ಡ್ರನ್ನು ಮಾಡ್ಕೊಳ್ಬೋದು, ಆರ್ಡ್ರನ್ನು ಮಾಡ್ಕೊಳ್ಬೋದು, ಮತ್ತು ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡ್ಕೊಳ್ಬೋದು. ಎಲ್ಲ ರೀತಿಯ ಪ್ರೊಸೀಜರ್ಗಳನ್ನು ಈ ಒಂದು ರೌಂಡ್ ಆದಮೇಲೆ ನೀವು ಮಾಡ್ಕೊಳ್ಬೋದಾಗಿರ್ತದೆ. ಮಾಕ್ ರೌಂಡ್ ಆದಮೇಲೆ ಇರುವಂತಹ ಕಾಲಘಟ್ಟ ಬಹಳ ಮುಖ್ಯವಾದಂತಹ ಕಾಲಘಟ್ಟವಾಗಿರ್ತದೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ. ಆದ್ದರಿಂದ ಈ ಸಮಯವನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ ಒಂದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಪ್ರಿಯಾರಿಟಿ ಆರ್ಡರನ್ನು ಕರೆಕ್ಟಾಗಿ ಮಾಡಿಕೊಳ್ಳೋದು ನಿಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಆದ್ದರಿಂದಲೇ ಹೇಳೋದು, ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟೇ ಫೈನಲ್ ರಿಸಲ್ಟ್ ಆಗಬೇಕಂತ ಇರೋದಿಲ್ಲ. ಭಾಳಷ್ಟು ಜನರು ಆಪ್ಷನ್ ಎಂಟ್ರಿಗಳನ್ನು ಚೇಂಜ್ ಮಾಡ್ಕೊಂಡಿರೋದ್ರಿಂದ, ಹೊಸ ಕಾಲೇಜ್ಗಳನ್ನು ಹಾಕಿರೋದ್ರಿಂದ ನಿಮ್ಮ ಮಾಕ್ ಅಲಾಟ್ಮೆಂಟ್ ಮತ್ತು ರಿಯಲ್ ಅಲಾಟ್ಮೆಂಟಲ್ಲಿ ಭಾಳಷ್ಟು ಏರುಪೇರುಗಳನ್ನು ನೀವು ಕಾಣಸಿಗ್ತದೆ. ಆದರೆ ಸೆಕೆಂಡ್ ರೌಂಡ್ ಆದಮೇಲೆ
ಈ ಒಂದು ಮಾಕ್ ರಿಸಲ್ಟನ್ನು ನಿಮಗೆ ಬಿಡೋದಿಲ್ಲ. ಕೇವಲ ಫಸ್ಟ್ ರೌಂಡಲ್ಲಿ ಮಾತ್ರ ಈ ಒಂದು ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಈಗ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ನ ನಂತರ ನೀವು ಏನು ಮಾಡಬೇಕೆಂಬುದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ವಿವರಿಸಲಿದ್ದೇನೆ. ಆದ್ದರಿಂದ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.